ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಡ್ರೈ ಗೋಬಿ. ಈ ಥರ ಒಂದು ಡ್ರೈ ಗೋಬಿನ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ. ಡ್ರೈ ಗೋಬಿ ಮಾಡಲಿಕ್ಕೆ ಸ್ವಲ್ಪ ಗೋಬಿನ ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು, ಅರಿಶಿಣ, ನೀರೊಟ್ಟಿಗೆ 2 ರಿಂದ 3 ನಿಮಿಷ ಕುದಿಯಲು ಬಿಡಬೇಕು. ಜಾಸ್ತಿ ಕುದಿಬಾರ್ದು, 2 ರಿಂದ 3 ನಿಮಿಷ ಅಷ್ಟೇ. ನಂತರ ಒಂದು ಮಿಕ್ಸರ್ ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, 2 ಹಸಿಮೆಣಸು ಸಣ್ಣದಾಗಿ ಮಾಡ್ಕೊಂಡಿದ್ದೇನೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಇದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ನನಗೆ ಮತ್ತು ಸ್ವಲ್ಪ ನುಣ್ಣಗೆ ಬೇಕಾಗಿತ್ತು, ಅದಕ್ಕೆ 2 ಸ್ಪೂನು ನೀರನ್ನು ಸೇರಿಸ್ಕೊಂಡು ಮತ್ತೆ ರುಬ್ಕೋತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಕೋಬಾರ್ದು, ಈ ಹದಕ್ಕಿರಬೇಕು. ನಂತರ ಒಂದು ಪಾತ್ರೆಗೆ ಆವಾಗೇ 2 ರಿಂದ 3 ನಿಮಿಷ ಬಾಯ್ಲ್ ಮಾಡಿಕೊಂಡಂತಹ ಗೋಬಿನ ಸೇರಿಸ್ಕೊತಾ ಇದ್ದೀನಿ. ನಂತರ ಆವಾಗಲೇ ರುಬ್ಕೊಂಡಂತಹ ಪೇಸ್ಟ್ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೂ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗೋಬಿ ತುಂಬಾ ಬಾಯ್ಲ್ ಆಗಿರಬಾರ್ದು. ಬಾಯ್ಲ್ ಆಗಿದ್ದರೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗೋಗುತ್ತೆ. 2 ರಿಂದ 3 ನಿಮಿಷ ಅಷ್ಟೇ ಬಾಯ್ಲ್ ಮಾಡ್ಕೋಬೇಕು. ನಂತರ ಎಣ್ಣೆನ ಕಾಯೋದಕ್ಕಿಟ್ಟಿದ್ದೀನಿ. ಒಂದು ಸಣ್ಣ ತುಂಡು ಗೋಬಿ ತುಂಡನ್ನ ಹಾಕಿ ಟೆಸ್ಟ್ ಮಾಡ್ಕೋತಾ ಇದ್ದೀನಿ, ಎಣ್ಣೆ ಕಾದಿದೆಯೋ ಇಲ್ವೋ ಅಂತ. ಈಗ ಒಂದೊಂದಾಗಿ ಎಲ್ಲ ಗೋಬಿನೂ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಎಣ್ಣೆನ ಕಡಿಮೆ ಯೂಸ್ ಮಾಡ್ಕೋತಿದ್ದೀನಿ. ನೀವು ಬೇಕಾದರೆ ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ ಜಾಸ್ತಿ ಎಣ್ಣೆನ ಯೂಸ್ ಮಾಡ್ಕೋಬೋದು. ಗೋಬಿನ ಹಾಕಿದ ಮೇಲೆ ಒಂದೇ ಸಲ ಅದನ್ನು ತಿರುಗಿಸ್ಲಿಕ್ಕೆ ಹೋಗಬಾರ್ದು. ಅದನ್ನು ಹಾಗೆ 2 ನಿಮಿಷ ಹಾಗೆ ಬಿಡಬೇಕು. ನಂತರ ಸ್ಲೋ ಆಗಿ ತಿರುಗಿಸ್ಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ನಾನು ಎಲ್ಲ ಗೋಬಿನೂ ಒಂದೊಂದಾಗಿ ಎಲ್ಲದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸಂಜೆ ಟೀ ಜೊತೆಗೆ ಚೆನ್ನಾಗಿರುತ್ತೆ. ಟೊಮೆಟೊ ಕೆಚಪ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೂ ಮಧ್ಯಾಹ್ನಕ್ಕೆ ಊಟಕ್ಕೂ ಇದನ್ನು ಮಾಡ್ಕೊಳ್ಬೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಥರ ಗೋಲ್ಡನ್ ಬ್ರೌನ್ ಬರುವವರೆಗೂ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಆಯಿತು. ಎಲ್ಲ ಗೋಬಿನೂ ಇದೇ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಕೊನೆ ಹಂತಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿ ಲೀವ್ಸ್ನ ಫ್ಲೇವರ್ ತುಂಬಾ ಸಖತ್ತಾಗಿರುತ್ತೆ. ನಂತರ ಇದನ್ನೆಲ್ಲನೂ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಕಲರ್ಫುಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿ ಡ್ರೈ ಗೋಬಿ ರೆಡಿಯಾಗಿದೆ. ಇದರ ಬೆಳ್ಳುಳ್ಳಿ ಫ್ಲೇವರ್, ಕರಿಬೇವಿನ ಫ್ಲೇವರ್ ತುಂಬಾ ಸಖತ್ತಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.